ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನನ್ನ ಚಾನಲ್ನಲ್ಲಿ ಸಾಲ್ವ್ ಮಾಡಿ ಹಾಕಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು 2025ನೇ ಇಸವಿಯ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಹಾಗಿದ್ದರೆ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಿದ್ದರೆ ಮೊದಲನೇದು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು 2025ರಲ್ಲಿ ನಡೆದಂಥ ಆದರ್ಶ ವಿದ್ಯಾಲಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಈಗ ಸಾಲ್ವ್ ಮಾಡೋಣ. ಹಾಗಿದ್ದರೆ ಮೊದಲನೇ ಪ್ರಶ್ನೆಯನ್ನು ನೋಡಿರಿ. ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಅಂತ ಕೇಳ್ತಿದ್ದಾರೆ. ಹೌದಾ, ವಿಭಕ್ತಿ ಪ್ರತ್ಯಯಗಳನ್ನು ನೀವು ಸರಿಯಾಗಿ ಓದಬೇಕು. ಯಾಕಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಏನು ಮಾಡ್ತಾರೆ, ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳ್ತಾರೆ. ಹೌದಾ, ಇಲ್ಲಿ ನೋಡಿರಿ, ಆಪ್ಷನ್ ಎ ತೃತೀಯ, ಆಪ್ಷನ್ ಬಿ ಚತುರ್ಥಿ, ಆಪ್ಷನ್ ಸಿ ದ್ವಿತೀಯ ಮತ್ತು ಆಪ್ಷನ್ ಡಿ ಪ್ರಥಮ. ಇಲ್ಲ ನಿಮಗೆಲ್ಲ ಗೊತ್ತೈತಿ, ಚತುರ್ಥಿ ಗೆ ಕೆ ಈಗೆ ಅಂತ ಬರುತ್ತೆ, ಅದು ಆಪ್ಷನ್ ಬಿ ಚತುರ್ಥಿ ಸರಿಯಾದ ಉತ್ತರ. ಲಾಸ್ಟಿಗೆ ಏನಿದೆ ಇಲ್ಲ ಮೃಗಾಲಯಕ್ಕೆ ಇದೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚತುರ್ಥಿ. ಎರಡನೇ ಪ್ರಶ್ನೆ, ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು. ಈ ವಾಕ್ಯದಲ್ಲಿ ಖಗ ಪದ ನೀಡುವ ಅರ್ಥ. ಹೌದಾ, ಖಗ ಅಂತಂದ್ರೇನು? ಆಪ್ಷನ್ ಎ ನೋಡ್ರಿ ಪ್ರಾಣಿ, ಆಪ್ಷನ್ ಬಿ ಪಕ್ಷಿ, ಆಪ್ಷನ್ ಸಿ ಸಸ್ಯ, ಆಪ್ಷನ್ ಡಿ ಖಡ್ಗ. ಇಲ್ಲಿ ಸರಿಯಾದ ಉತ್ತರ ಅಂದ್ರೇನು? ಆಪ್ಷನ್ ಬಿ ಪಕ್ಷಿ. ಪದಗಳ ಅರ್ಥಗಳನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಂಡಿರಬೇಕು. ಅರ್ಥ ಆಯ್ತಾ? ಇಲ್ಲಿ ಖಗ ಪದದ ಅರ್ಥ ಏನು? ಪಕ್ಷಿ ಅಂತ ಅರ್ಥ. ಮೂರನೇ ಪ್ರಶ್ನೆಯನ್ನು ನೋಡ್ರಿ. ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು. ಹೌದಾ, ಇಲ್ಲಿ ಪತ್ರಗಳನ್ನು ಬರೆಯುವಾಗ ನೀವು ಯಾವ ಸಂಬೋಧನೆಗಳನ್ನು ಬಳಸ್ತೀರಿ ಅನ್ನೋದನ್ನು ಕೂಡ ನೀವೇನು ಮಾಡಬೇಕು, ಸರಿಯಾಗಿ ನೋಡ್ಕೊಂಡಿರ್ಬೇಕು. ತಂದೆಗೆ ಯಾವ ಸಂಬೋಧನೆ ಬಳಸ್ತೀರಿ, ತಾಯಿಗೆ ಚಿಕ್ಕಪ್ಪ, ದೊಡ್ಡಮ್ಮ, ಮಾಮ, ಇವರು ಪ್ರತಿಯೊಬ್ಬರಿಗೆ ಯಾವ ರೀತಿಯ ಸಂಬೋಧನೆಗಳನ್ನು ಬಳಸ್ತೀರಿ ಎಂಬುದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಚಿರಂಜೀವಿ ಎನ್ನುವಂಥದ್ದು ಯಾರಿಗೆ ಬಳಸ್ತೇವಪ್ಪ ಅಂತಂದ್ರೆ ನಾವಿಲ್ಲಿ ನೋಡಿರಿ, ಆಪ್ಷನ್ ಎ ಕಿರಿಯರಿಗೆ, ಆಪ್ಷನ್ ಬಿ ಹಿರಿಯರಿಗೆ, ಆಪ್ಷನ್ ಸಿ ಗುರುಗಳಿಗೆ, ಆಪ್ಷನ್ ಡಿ ಗೆಳೆಯರಿಗೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಕಿರಿಯರಿಗೆ. ಕಿರಿಯರಿಗೆ ನಾವು ಏನು ಬಳಸ್ತೀವಿ? ಚಿರಂಜೀವಿ ಅನ್ನುವಂಥ ಒಂದು ಸಂಬೋಧನೆಯನ್ನು ಬಳಸ್ತೀವಿ. ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿರಿ. ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ. ಇಲ್ಲಿ ಚಿಹ್ನೆಗಳನ್ನು ಕೂಡ ನೀವು ಸರಿಯಾಗಿ ಬಳಕೆ ಮಾಡೋದನ್ನು ಕೂಡ ಗಮನಿಸ್ಕೊಳ್ಬೇಕು. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ಇದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಅರ್ಥ ಆಯ್ತಾ? ಹಂಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಐದನೇ ಪ್ರಶ್ನೆಯನ್ನು ನೋಡ್ರಿ. ಅನುಕೂಲ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ ಎ ಅನನುಕೂಲ, ಆಪ್ಷನ್ ಬಿ ಅನಾನುಕೂಲ, ಆಪ್ಷನ್ ಸಿ ಅನಾನುಕೂಲ, ಆಪ್ಷನ್ ಡಿ ಅನನುಕೂಲ. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದು? ಅನುಕೂಲ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಬಿ ಅನಾನುಕೂಲ. ಆರನೇ ಪ್ರಶ್ನೆ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ. ಇದನ್ನು ಏನೆಂದು ಕರೀತಾರೆ ಅಂತ ಕೇಳ್ತಾರೆ. ಆಪ್ಷನ್ ಎ ಪ್ರಕೃತಿ ಭಾವ ಎನ್ನುತ್ತೇವೆ, ಆಪ್ಷನ್ ಬಿ ಧಾತು ಎನ್ನುತ್ತೇವೆ, ಆಪ್ಷನ್ ಸಿ ವಸ್ತುವಾಚಕ ಎನ್ನುತ್ತೇವೆ, ಆಪ್ಷನ್ ಡಿ ವಿಭಕ್ತಿ ಎನ್ನುತ್ತೇವೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಪ್ರಕೃತಿ ಭಾವ ಎನ್ನುತ್ತೇವೆ. ಏಳನೇ ಪ್ರಶ್ನೆ. ತ್ರೇತಾಯುಗದ ರಾಮನ್ನ, ದ್ವಾಪರದ ಕೃಷ್ಣನ್ನ, ಕಲಿಯುಗದ ಕಲ್ಕಿನ ಕಂಡಾನ, ಜಾಂಬೂ ನದಿ ದಂಡೆಯ ಜಂಬೂ ನೇರಳೆ ಹಣ್ಣು, ಕೃತಯುಗದ ಕೊನೆಗೀವ ಉಂಡಾನ. ಈ ಪದ್ಯದಲ್ಲಿ ರಾಮನು ಜೀವಿಸಿದ್ದ ಯುಗ ಯಾವುದು? ಇಲ್ಲಿ ನೋಡ್ರಿ, ತ್ರೇತಾಯುಗದ ರಾಮ ಅಂತ ಕೊಟ್ಟಿದ್ದಾರೆ, ದ್ವಾಪರದ ಕೃಷ್ಣ, ಕಲಿಯುಗದ ಕಲ್ಕಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿ ಏನು ಕೇಳ್ತಾ ಇದ್ದಾರೆ ಅವರು? ಈ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ. ಹಂಗಿದ್ರೆ ರಾಮ ಜೀವಿಸಿದ್ದ ಯುಗ ಯಾವುದು? ತ್ರೇತಾಯುಗ. ಇಲ್ಲಿ ಆಪ್ಷನ್ ಏನು ನೋಡ್ರಿ, ಕೃತಯುಗ, ತ್ರೇತಾಯುಗ, ಆಪ್ಷನ್ ಸಿ ದ್ವಾಪರಯುಗ, ಆಪ್ಷನ್ ಡಿ ಕಲಿಯುಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ತ್ರೇತಾಯುಗ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ಯಾವುದು? ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ಸಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ವರ್ತಮಾನ ಕಾಲ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ವರ್ತಮಾನ ಕಾಲ. ಯಾಕಪ್ಪ ಅಂತಂದರೆ ಆ ಒಂದು ಕ್ರಿಯೆ ನಡೀತಾ ಇದೆ, ಅದಕ್ಕೆ ಅನ್ನೋದು ವರ್ತಮಾನ ಕಾಲ. ಭೂತಕಾಲ ಅಂತಂದ್ರೇನು? ಆಗಿ ಹೋದಂಥ ಘಟನೆಗಳಿಗೆ ಭೂತಕಾಲ ಅಂತ ಕರಿತೀವಿ. ಭವಿಷ್ಯತ್ ಕಾಲ ಅಂತಂದ್ರೇನು? ಮುಂದೆ ಆಗುವಂಥದ್ದಕ್ಕೆ ಏನಂತ ಕರಿತೀವಿ ನಾವು? ಭವಿಷ್ಯತ್ ಕಾಲ ಅಂತ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ವರ್ತಮಾನ ಕಾಲ. ಒಂಬತ್ತನೇ ಪ್ರಶ್ನೆ ನೋಡ್ರಿ. ಬಂದರು ಪದದ ಧಾತು ರೂಪ ಯಾವುದು? ಆಪ್ಷನ್ ಎ ವರು, ಆಪ್ಷನ್ ಬಿ ಬರ, ಆಪ್ಷನ್ ಸಿ ಬರು, ಆಪ್ಷನ್ ಡಿ ಬರು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಬರು. ಧಾತು ಅಂದ್ರೇನು? ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತ ಕರಿತೀವಿ ನಾವು? ಧಾತು ಅಂತೇಳಿ ಕರಿತೀವಿ. 10ನೇ ಪ್ರಶ್ನೆಯನ್ನು ನೋಡ್ರಿ. ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು.
ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಯಾವುದು? ಹೌದಾ, ಈ ದೀರ್ಘ ಸ್ವರ ಅಂದರೆ ನಿಮಗೆ ಗೊತ್ತೈತಿ. ಆಪ್ಷನ್ ಎ ಋಷಿಗಳು, ಆಪ್ಷನ್ ಬಿ ಆಗಮಿಸಿದಾಗ, ಆಪ್ಷನ್ ಸಿ ಎಲ್ಲರೂ, ಆಪ್ಷನ್ ಡಿ ಅಮ್ಮ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಆಗಮಿಸಿದಾಗ. ಇಲ್ಲಿ ಆ ಅನ್ನುವಂಥ ಅಕ್ಷರ ಏನು? ದೀರ್ಘ ಸ್ವರಾಕ್ಷರ ಆಗಿದೆ. 11ನೇ ಪ್ರಶ್ನೆಯನ್ನು ನೋಡ್ರಿ. ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿರುವ ಸಜಾತಿಯ ಸಂಯುಕ್ತಾಕ್ಷರ ಪದ. ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ನಿಮ್ಗೆ ಗೊತ್ತು ಏನು? ಆ ಒಂದು ಅಕ್ಷರದ ಒತ್ತಕ್ಷರ ಕೂಡ ಏನು ಮಾಡಬೇಕು? ಒಂದೇ ಸಮನಾಗಿರಬೇಕು. ಅದಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ ನಾವು. ಹೌದಾ, ಅಂದ್ರೇನ ಒಂದೇ ಜಾತಿಯ 2 ಅಕ್ಷರಗಳು ಇರಬೇಕು. ಆಪ್ಷನ್ ಎ ನೋಡ್ರಿ, ಸ್ತ್ರೀಯರಿಗೆ, ಆಪ್ಷನ್ ಬಿ ಸ್ಥಾನಮಾನ, ಆಪ್ಷನ್ ಸಿ ಉತ್ತಮ, ಆಪ್ಷನ್ ಡಿ ರಾಜ್ಯಾಜ್ಞೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಉತ್ತಮ. ಇಲ್ಲಿ ನೋಡ್ರಿ, ತದ್ವತ್ತ ಬಂದೈತೆ, ಅದಕ್ಕೆ ಅದೇನು ಸಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಆಗ್ತದೆ. ಹಾಗಿದ್ರೆ ಆಪ್ಷನ್ ಸಿ ಉತ್ತಮ ಸರಿಯಾದ ಉತ್ತರ. 12ನೇ ಪ್ರಶ್ನೆ. ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೇನು. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಏಕವಚನ ಬಹುವಚನಗಳನ್ನು ನೀವು ಕಲ್ತಿದ್ದೀರಿ. ಆಪ್ಷನ್ ಎ ತಾನು, ಆಪ್ಷನ್ ಬಿ ನೀನು, ಆಪ್ಷನ್ ಸಿ ನಾವು, ಆಪ್ಷನ್ ಡಿ ನೀವು. ಇಲ್ಲಿ ಸರಿಯಾದ ಉತ್ತರ ಯಾವುದು? ನಾನು, ನಾವು. ಸರಿಯಾದ ಉತ್ತರ ಆಪ್ಷನ್ ಸಿ ನಾವು. ಮುಂದಿನ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ. ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ 3. 14ನೇ ಪ್ರಶ್ನೆ. ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಯಾವುದು? ಆಪ್ಷನ್ ಎ ಸ್ತ್ರೀಲಿಂಗ, ಆಪ್ಷನ್ ಬಿ ಪುಲ್ಲಿಂಗ, ಆಪ್ಷನ್ ಸಿ ಅನ್ಯಲಿಂಗ, ಆಪ್ಷನ್ ಡಿ ನಪುಂಸಕಲಿಂಗ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಅನ್ಯಲಿಂಗ. 15ನೇ ಪ್ರಶ್ನೆ. ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ. ಈ ವಾಕ್ಯದಲ್ಲಿನ ಸುಂದರ ಪದವು? ಆಪ್ಷನ್ ಎ ನಾಮಪದ, ಆಪ್ಷನ್ ಡಿ ಗುಣವಿಶೇಷಣ, ಆಪ್ಷನ್ ಬಿ ಕ್ರಿಯಾಪದ, ಆಪ್ಷನ್ ಡಿ ಸರ್ವನಾಮ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಗುಣವಿಶೇಷಣ. ಅಂದರೆ ಏನದು? ಗುಣವನ್ನು ಸೂಚಿಸ್ತಾ ಇದೆ. ಯಾವ ಪದ ಅದು? ಸುಂದರ ಎಂಬುದು ಗುಣವನ್ನು ಸೂಚಿಸ್ತಾ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಗುಣವಿಶೇಷಣ. 16ನೇ ಪ್ರಶ್ನೆ. ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿದಿದೆ. ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿ ಬರೆದಾಗ ಲೋಪಸಂಧಿ ಏರ್ಪಡುತ್ತದೆ? ಇಲ್ಲಿ ಸರಿಯಾದ ಉತ್ತರ ನೋಡ್ರಿ. ಆಪ್ಷನ್ ಎ ಗಡಿಬಿಡಿಯಿಂದ, ಆಪ್ಷನ್ ಬಿ ಹೊಲವನ್ನು, ಆಪ್ಷನ್ ಸಿ ಕಂಬನಿ, ಆಪ್ಷನ್ ಡಿ ಮುಳ್ಳನ್ನು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಮುಳ್ಳನ್ನು. ಇದನ್ನು ಬಿಡಿಸಿ ಬರೆದಾಗ ಮುಳ್ಳು ಪ್ಲಸ್ ಅನ್ನು ಅಂತ ಬರ್ತೈತೆ. ಮುಳ್ಳು ಒಳಗೆ ಹೂ ಅನ್ನುವಂಥ ಸ್ವರ ಐತಿ. ಆ ಸ್ವರ ಲೋಪ ಆಗಿ ಏನಕ್ಕತ್ತಲ್ಲೇ ಳ ಬರ್ತೈತಿ, ಅಲ್ಲೇ ಅ ಸ್ವರ ಬರ್ತೈತಿ. ಅಂದರೆ ಹೂ ಹೋಗಿ ಅ ಬರ್ತೈತಿ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಮುಳ್ಳನ್ನು. ಅರ್ಥ ಆಯ್ತಾ? ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 2025ರ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೋತೀನಿ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.